ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯವಿಟ್ಟು ಬನ್ನಿ ಸರ್. ಡಾಕ್ಟ್ರು ಮಾತನ್ನ ನಾವೆಲ್ಲರೂ ಕೇಳಲೇಬೇಕು. ನಮ್ಮ ತಾಯಂದಿರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ನಮ್ಮ ತಾಯಂದಿರ ಆರೋಗ್ಯ ಇರ್ಬೋದು, ಮುಂದೆ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು. ಮೊನ್ನೆ ವಿಧಾನ ಪರಿಷತ್ತಲ್ಲಿ ಸುಮಾರು ಅರ್ಧ ಗಂಟೆ ನಿಮ್ಮನ್ನೆಲ್ಲ ಉದ್ದೇಶ ಮಾತಾಡಿದ್ದಾರೆ. ಹಾಗಾಗಿ ನನ್ನ ನಂತರ ಕೂಡ ಮಾತಾಡ್ತಾರೆ ಅವರು. ಅವ್ರು ಮಾತಾಡಿದ್ಮೇಲೆ ಮತ್ತೆ ನಮ್ಮ ಯಾರ್ದು ಮಾತು ಕೇಳಲ್ಲ. ಹಾಗೆ ನಮ್ಮ ಸ್ವಾರ್ಥ, ಫಸ್ಟ್ ನಾವು ಮಾತಾಡ ಆಮೇಲೆ ಅವ್ರಿಗೆ ಮೈಕನ್ನ ಬಿಟ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇಷ್ಟೊಂದು ಬಿಸಿಲಿದ್ರು ಕೂಡ ನಮ್ಮ ತಾಯಿಂದರು, ನಮ್ಮ ಸಮಾಜದ ಎಲ್ಲ ಹಿರಿಯರು, ಅಣ್ಣ ತಮ್ಮದಿರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾ ಇದ್ದೀರಿ. ನಾನು ಮಾಚನಹಳ್ಳಿ ನಡೆದಂತ ಸಭೆಗೂ ಕೂಡ ಬಂದಿದ್ದೆ. ಅವತ್ತು ಗೌರವಾನ್ವಿತ ಕುಮಾರಸ್ವಾಮಿಗಳು ಕೂಡ ಅವತ್ತು ಬಂದಿದ್ದರು. ಅದಾದ್ಮೇಲೆ ಹೊಳೆಯನ್ನೂರು ನಡೆದಂತ ಕಾರ್ಯಕ್ರಮಕ್ಕೂ ಕೂಡ ನಾ ಬಂದಿದ್ದೆ. ಇದು 3ನೇ ಸಮಾವೇಶ. ನಿಮ್ಮ ಸಮಾವೇಶ ನೀವೇ ದಾಖಲೆಯನ್ನ ಮೀರಿಸ್ತಾ ಇದ್ದೀರಿ. ಆ ಎರಡೂ ಸಮಾವೇಶಕ್ಕಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಈ ಸಭೆಯನ್ನ ಯಶಸ್ವಿ ಮಾಡ್ತಾ ಇದ್ದೀರಿ. ಇಂಥ ಬಿಸಿಲಲ್ಲೂ ಕೂಡ ಬಂದಂತ ಎಲ್ಲ ಸಮಾಜದ ಬಂಧುಗಳಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ, ಇದಕ್ಕೆ ಶ್ರಮ ಪಟ್ಟಂತ ಸಮಾಜದ ಹಿರಿಯರಿಗೆ, ವಿಶೇಷವಾಗಿ ಸನ್ಮಾನಿಸಿದ ಗಣೇಶಣ್ಣ ಇರ್ಬೋದು, ವಿಶೇಷವಾಗಿ ಇದಕ್ಕೆ ಸಹಕಾರ ಕೊಟ್ಟಂತ ಶಾಸಕರಾದಂಥ ಸಂಗಮೇಶ್ ಅವರ ಸಹೋದರರು ಮೋಹನಣ್ಣ, ಜಗ್ಗಣ್ಣ, ಶಿವಣ್ಣ ಇರ್ಬೋದು, ವಿಶೇಷವಾಗಿ ಇದಕ್ಕೆ ಸಹಕಾರ ಕೊಟ್ಟಂತ ಸ್ನೇಹಿತರಂತ ರುದ್ರೇಶ್ ಇರ್ಬೋದು, ಪರಿಮಾಳ ಇರ್ಬೋದು, ಪಳನೆಯವರು ಇರ್ಬೋದು, ಮುರುಗಣ್ಣ ಇರ್ಬೋದು, ಲಿಂಗರಾಜ್ ಇರ್ಬೋದು, ವಿಶೇಷವಾಗಿ ನಿಮ್ಮ ಸಮಾಜದ ಹಿರಿಯರು ನಮ್ಮ ರೊಟ್ಟಿ ಸುಬ್ಬಣ್ಣ ಅವರು. ನಾನೇನಾದ್ರೂ ಮುಳುಗಾಯಿ ತಿನ್ನೋದೇನ ರುಚಿ ನೋಡಿದೆ ಅಂದ್ರೆ ಅವ್ರ ಮನೇಲೆ ರೊಟ್ಟಿ ಸುಬ್ಬಣ್ಣವ್ರು ಇದ್ದಾರೆ. ಇವರಿಗೆಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಸಮಿತಿಯ ಎಲ್ಲ ಸದಸ್ಯರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟೋ ಮುಖಾಂತರ ಅಭಿನಂದನೆ ಸಲ್ಲಿಸೋಣ ಅಂತ ವಿನಂತಿಯನ್ನ ಮಾಡ್ಕೊಂತ, ಈಗ ತಾನೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋದಂತ ಸನ್ಮಾನಿಸಿದ ಕಲ್ಗೋಡ್ ರತ್ನಾಕರ್ ಅವರೇ, ವಿಶೇಷವಾಗಿ ನಮ್ಮ ಗೌರವಾನ್ವಿತ ಶಾಸಕರು ಮತ್ತೆ ಡಾಕ್ಟರ್ ಆದಂತ ಸರ್ಜಿ ಡಾಕ್ಟ್ರು, ನೀವೆಲ್ಲ ಕಡೆ ಕೂಡ ಬೋರ್ಡು ನೋಡಿದಿರಿ, ಹೆಸರು ಕೇಳಿದಿರಿ. ನಮ್ಮ ಗೌರವಾನ್ವಿತ ಡಾಕ್ಟರ್ ಸರ್ಜಿ ಅವರೇ, ಸಮಾಜದ ಹಿರಿಯರು, ಸನ್ಮಾನಿಸಿದ ರಾಜ್ಯ ಉಪಾಧ್ಯಕ್ಷ ವಿಜಯ್ ಕುಮಾರ್ ಅವರಿದ್ದಾರೆ, ಸನ್ಮಾನಿಸಿದ ಗಂಗಾಧರ್ ಅವರಿದ್ದಾರೆ, ಸನ್ಮಾನಿಸಿದ ಕೆ ಉಮಾಪತಿ ಅವರೇ, ಸನ್ಮಾನಿಸಿದ ರತ್ನಕುಮಾರ್ ಅವರೇ, ವಿಶೇಷವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಗೌರವಾಧ್ಯಕ್ಷದ ಲೋಕನಾಥ್ ರವರೇ, ರಮಣಿ ಅವರೇ, ಬಂದಂತ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಮ್ಮ ತಾಯಂದಿರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಶುಭಾಶಯಗಳನ್ನು ಕೂಡ ನಮ್ಮ ತಾಯಂದಿರಿಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಷ್ಟು ಮಾತ್ರ ನಮ್ಮ ತಾಯಿಗೆ ಹೇಳ್ತೀನಿ, ಮನೆಯನ್ನು ಕೂಡ ನೋಡ್ಕೊಂಡು, ಸಮಾಜದ ವ್ಯವಸ್ಥೆಯನ್ನು ಕೂಡ ನೋಡ್ಕೊಂಡು, ಹಿಂದೆಲ್ಲ ತೊಟ್ಲು ತೂಗುವಂತ ಕೈಗೆ ವಿದ್ಯಾಭ್ಯಾಸ ಕೊಟ್ಟರೆ ಏನ್ ಬೇಕಾದ್ರೂ ಕೂಡ ಸಾಧನೆಯನ್ನ ಮಾಡ್ತಾಳೆ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಆದ್ರೆ ಇವತ್ತು ಹೇಳ್ತೀನಿ, ಆ ತೊಟ್ಲು ತೂಗುವಂತ ಕೈಗೆ ವಿದ್ಯಾಭ್ಯಾಸನೂ ಕೂಡ ಬಂದಿದೆ. ಇವತ್ತು ಪುರುಷ ಸರಿ ಸಮಾನವಾಗಿ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ತಾವು ಈಗಾಗಲೇ ಸಾಧನೆಯನ್ನ ಮಾಡ್ತಾ ಇದ್ದೀರಿ. ಉದಾಹರಣೆಗೆ ಸುನಿತಾ ವಿಲಿಯಂ, ನಿಮಗೆ ಗೊತ್ತಿರ್ಬೋದು, ಹತ್ತತ್ರ 1 ವರ್ಷ ಆಯಿತು ಅಂತರಿಕ್ಷಕ್ಕೆ ಹೋಗಿ ವಾಪಸ್ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಈಗಿನ ಪ್ರಕಾರ ಮಾರ್ಚಿಗೆ ವಾಪಸ್ ಅವಳಿಗೆ ಭೂಮಿಗೆ ಕರ್ಕೊಂಡ್ಬರುವಂತ ಒಂದು ಪ್ರಯತ್ನ ಆ ವಿಜ್ಞಾನಿನಾಗ ಆಗ್ತಾ ಇದೆ ಅಂತೇಳಿ ಅವಳೊಬ್ಳು ಹೆಣ್ಮಗಳು. ಇವತ್ತು ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೊತೆಗೆ 300 ಜನ ಸದಸ್ಯರ ಜೊತೆಗೆ ಸುಮಾರು 50ಕ್ಕಿಂತ ಹೆಚ್ಚಿನ ನಮ್ಮ ಹೆಣ್ಮಕ್ಳು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ವಿಚಾರದಲ್ಲಿ ಶಕ್ತಿ ಕೊಟ್ಟಂತರು ನಮ್ಮ ತಾಯಿಂದಿರು ಅಂತೇಳಿ ಇವತ್ತು ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಮೊನ್ನೆ ನರೇಂದ್ರ ಮೋದಿಜಿಯವರು ಡೆಲ್ಲಿಯಲ್ಲಿ ಭಾರತ್ ಮಂಟಪಂ ಅಂತೇಳಿ ಉದ್ಘಾಟನೆನ ಮಾಡಿದ್ರು. ಈ ರೀತಿ ನಿಮ್ಮಂತ ತಾಯಂದಿರು ಬಂದು ಕೂರುವಂತ ಸುಮಾರು 10,000 ಜನ ಕೂರುವಂತ ದೊಡ್ಡ ಸಭಾಂಗಣ ಅದು. 10,000 ಜನರ ಕೂರುವಂಥದ್ದು, 5,000, 7,000 ಈ ತರ 3-4 ಸಭಾಂಗಣಗಳು ಒಂದು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅದು. ಅದರ ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ದೇಶದ ಎಲ್ಲ ಕೈಗಾರಿಕಾ ಉದ್ಯಮಿಗಳು, ಹೌದು ಟಾಟಾ ಅವರು ಕೂಡ ಇದ್ರು,
ಟಾಟಾ, ಬಿರ್ಲಾ, ಬೇರೆ ಬೇರೆ ಎಲ್ಲ ಇಂಡಸ್ಟ್ರಿಯಲಿಸ್ಟು, ಪೊಲಿಟಿಷಿಯನ್ಸು, ಮುಖ್ಯಮಂತ್ರಿಗಳು ಎಲ್ಲರೂ ಇದ್ರು. ಆ ಕಾರ್ಯಕ್ರಮದ ಉದ್ಘಾಟನೆ ಆಯಿತು. ಉದ್ಘಾಟನೆ ಮಧ್ಯೆಯಲ್ಲಿ ನಮ್ಮ ತಾಯಿಂದಿರ ತಂಡ, ದೊಡ್ಡ ಹೆಣ್ಮಕ್ಳು ತಂಡ ಡೊಳ್ಳು ಹೊಡ್ಕೊಂತ ಬಂದರು. ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಡೊಳ್ಳು ಹೊಡಿತಿರುವಂಥ ಹೆಣ್ಮಕ್ಳು ನಮ್ಮ ಕರ್ನಾಟಕದ, ನಮ್ಮ ಶಿವಮೊಗ್ಗದ, ಸಾಗರದ ಹೆಣ್ಮಕ್ಳು ಅಂತೇಳಿ ಅಲ್ಲೂ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಒಂದ್ ಕಡೆಗೆ ಖುಷಿ ಆಯ್ತು, ಇನ್ನೊಂದ್ ಕಡೆ ಡಾಕ್ಟರ್ ಸ್ವಲ್ಪ ಭಯ ಆಯ್ತು. ಡೊಳ್ಳನ್ನು ನಾವು ಗಂಡ್ಮಕ್ಳು ಹೊಡಿತಾ ಇದ್ವಿ ಅಪ್ಪ, ಅದನ್ನು ಕೂಡ ನಮ್ಮ ಹೆಣ್ಮಕ್ಳು ಕಿತ್ಕೊಂಡ್ಬಿಟ್ರಲ್ಲಪ್ಪ ಅಂತ ಹೇಳಿ ಆ ಸಂದರ್ಭದಲ್ಲಿ ಭಯನೂ ಕೂಡ ಆಯ್ತು. ಅಂದ್ರೆ ನಮ್ಮ ತಾಯಿಂದಿರು ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡ್ತಿದ್ದಾರೆ. ಆದ್ರೆ ನಮ್ಮ ತಾಯಿಂದಿರು ಮನೆನೂ ಕೂಡ, ನಿಮ್ ಮನೇಲಿ ಕೆಲಸ ಮಾಡೋದಕ್ಕೆ ಅದಕ್ಕೂ ಕೂಡ ಒಂದು ಬೆಲೆ ಅಂತ ನಾವೇನಾದ್ರು ಕಟ್ಟಿದ್ರೆ, ಅದು ಪಾಪ ಬೆಲೆ ಕಟ್ತಾ ಇಲ್ಲ ನಮ್ಮಂತ ಗಂಡ್ಮಕ್ಳು. ಅದಕ್ಕೂ ಕೂಡ ಬೆಲೆ ಕಟ್ಟಿದ್ರೆ, ಬೆಳಗಿಂದ ಸಂಜೆವರೆಗೂ ನಿನ್ನ ಬೆವರು ಸುರಿಸಿ, ಮನೆಗೆ ದೀಪ ಹಚ್ಚಿ, ಮಕ್ಕಳಿಗೆ ತಲೆ ಕೊಬ್ಬರಿ ಎಣ್ಣೆ ಹಚ್ಚಿ, ಶಾಲೆಗೆ ಕಳಿಸಿ, ಗಂಡಂಗೆ ಬುತ್ತಿ ರೊಟ್ಟಿ ಕಟ್ಕೊಟ್ಟು ಅದಕ್ಕೆ ಬೆಲೆ ಕಟ್ಟಿದ್ರೆ, ನಮ್ಮ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ನಮ್ಮ ದೇಶದ ಒಟ್ಟು ಆದಾಯ ಇದೆಯಲ್ಲ, ಒಂದೊಂದು ತಲೆಗೆ ನಾವು ಡಿವೈಡ್ ಮಾಡಿದ್ರೆ ಇವತ್ತು ಹತ್ತತ್ರ 1.25 ಲಕ್ಷ ಇದೆ ಒಂದು ವರ್ಷಕ್ಕೆ, ಒಂದು ತಲೆಗೆ. ನಮ್ಮ ತಾಯಿಂದರ ದುಡಿಮೆಗೆ ಕೂಡ ಬೆಲೆ ಕಟ್ಟಿದ್ರೆ 2 ಲಕ್ಷಕ್ಕಿಂತ ಹೆಚ್ಚಿಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಆಗುತ್ತೆ ನಮ್ಮ ದೇಶದ್ದು. ಆದ್ರೆ ಬೆಲೆ ಕಟ್ತಾ ಇಲ್ಲ. ಅದಕ್ಕೋಸ್ಕರ ಮೋದಿಜಿಯವರು ಇವತ್ತು ನಮ್ಮ ತಾಯಿಂದಿರ ತ್ಯಾಗ ಬಲಿದಾನವನ್ನ ನೋಡಿ ದೇಶದಲ್ಲಿ 33% ಮೀಸಲಾತಿ ಇವತ್ತು ಲೋಕಸಭಾ MP ಕ್ಷೇತ್ರ ಇರ್ಬೋದು, MLA ಇರ್ಬೋದು, ಗ್ರಾಮ ಪಂಚಾಯತಿಗೆ ಈಗಾಗಲೇ ಬಂದಾಗಿರ್ತಾ ಇದೆ. ನಿಮ್ ರಾಗಣ್ಣನ ಒಂದು ಕ್ಷೇತ್ರ ಬಿಟ್ಟು ಇನ್ನು ಎಲ್ಲ ಬೇಕಾದ್ರೆ ಮಹಿಳೆ ಮಾಡ್ಕೊಂಡ್ಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ. ಶಿವಮೊಗ್ಗ ಒಂದು ಆಗದ್ ಬೇಡ ಅಂತೇಳಿ ಇವತ್ತು ಬರೋದಿಂದಲ್ ತಾಯಿ ಕ್ಷೇತ್ರ ಮರು ವಿಂಗಡಣೆ ಆಗತ್ತೆ, ಮಹಿಳಾ ಮೀಸಲಾತಿ ಬರುತ್ತೆ. ನಮ್ಮ ಸಂಗಣ್ಣಂಗಿಗೆ ಅಭಿನಂದನೆ ಹೇಳ್ಬೋದು. ಈಗ MLA ಆಗಿ 2028 ಮುಗಿಯುತ್ತೆ. ಅರೆ ಇನ್ನೂ ಒಂದು ವರ್ಷ ಎಕ್ಸ್ಟ್ರಾ MLA ಆಗಿರ್ಬೋದು. 2029ಕ್ಕೆ ಕರ್ನಾಟಕ ರಾಜ್ಯ ಮತ್ತು ಪಾರ್ಲಿಮೆಂಟ್ ಎರಡು ಒಟ್ಟಿಗೆ ಎಲೆಕ್ಷನ್ ನಡೆಯುತ್ತೆ. ಹಾಗಾಗಿ ಆ ಒಂದು ವರ್ಷದ ಗ್ಯಾಪ್ ಅನ್ನ ಬೇಕಾದ್ರೆ ನಮ್ಮ 3 ಜನ ಸಹೋದರರು ಅದನ್ನು ತುಂಬಬಹುದು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಆತ್ಮೀಯ ಬಂಧುಗಳೇ, ಈಗಾಗಲೇ ಗಣೇಶಣ್ಣ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ನಮ್ಮ ಸಮಾಜ ಬೇರೆ ಬೇರೆ ಉಪಪಂಗಡಗಳ ಹೆಸರಲ್ಲಿ ಕೇಳುತ್ತೆ. 2A ಜಾತಿ ಪ್ರಮಾಣ ಪತ್ರ ನಮಗೆ ಸಿಗ್ಬೇಕಾಗಿತ್ತು, 3A ಸಿಗ್ತಾ ಇದೆ, ನಮಗೆ 2A ಆಗ್ಬೇಕು. ಹಿಂದೆ ಬೊಮ್ಮಾಯಿ ಅವರಿದ್ದಾಗ ಸಾಕಷ್ಟು ಬೆಳವಣಿಗೆಗಳು ಆಗಿತ್ತು. ಹಿಂದೆ ನಿಮ್ಮ ರಾಗಣ್ಣ ಹಿಂದಿನ ಅವಧಿಯಲ್ಲಿ, ಅವತ್ತಿನ ಜಯಪ್ರಕಾಶ್ ಹೆಗಡೆ ಅವತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು ಏನಾದ್ರೂ ಮಾಡೋದು ತುದಿ ಮುಟ್ಟಿಸ್ಬೇಕು ಅಂತ ಹೇಳಿ ಈಗಾಗಲೇ ವರದಿಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ, ಇವತ್ತಿನ ಸರ್ಕಾರಕ್ಕೆ ವರದಿಯನ್ನು ಕೂಡ ಈಗಾಗಲೇ ಸಲ್ಲಿಸಾಗಿದೆ. ಕಾರ್ಯೋಪಕ್ಕೆ ಬರಬೇಕು. ಪ್ರಧಾನ ಮಂತ್ರಿಗಳು ಈಗಾಗಲೇ ಎಲ್ಲ ಮೀಸಲಾತಿ ರಿಸರ್ವೇಶನ್ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಅಧಿಕಾರವನ್ನ ಕೊಟ್ಟಾಗಿದೆ. ಹಾಗಾಗಿ ಬಾಲ್ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಒಂದು ಚೌಕಟ್ಟಲ್ಲಿದೆ. ಇವತ್ತು ಗೌರವಂತ ನಮ್ಮ ಶಾಸಕರು, ಭದ್ರಾವತಿಯ ಶಾಸಕರು ಅತ್ಯಂತ ಪ್ರಭಾವಿ ಶಾಸಕರಿದ್ದಾರೆ. ಹಾಗಾಗಿ ಅವರು ನಾವೆಲ್ಲರೂ ಕೂಡ ಸೇರಿ ಇವತ್ತಿನ ಒಂದು ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನ ಮಾಡಿಕೊಂಡು ಸಮಾವೇಶ ಇವತ್ತು ಭದ್ರಾವತಿಯಲ್ಲಿ ನಮ್ಮ BR ಪ್ರಾಜೆಕ್ಟ್ ಅಲ್ಲಿ ನಡೀತಾ ಇದೆ. ಮನ್ನಿಗೌಂಡ್ರು ಇಂಥ ಬಿಸ್ಲಿಗೂ ಕೂಡ ಬಗ್ದೆ ಇಂಥ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿ ನಮ್ಮಂತ ಕಿವಿ ಕಣ್ಣಿಲ್ದಂತ ನಮಗೆ ವ್ಯಕ್ತಿಗಳಿಗೆ ಕಣ್ಣು ತೆರೆಸುವಂತ ಕೆಲಸವನ್ನ ಮಾಡಿ ಇವತ್ತು ಸರ್ಕಾರಕ್ಕೆ ಧ್ವನಿಯನ್ನ ಮುಡಿಸುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ. ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಮ ಕರ್ತವ್ಯ ಇದೆ. ಈ ದಿಕ್ಕಲ್ಲಿ ದೇವ್ರ ಮೆಚ್ಚುವ ರೀತಿಯಂತ ಎಲ್ಲ ರೀತಿಯಂತ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಡಾಕ್ಟರ್ ಸರ್ಜಿ MLC ಅವರು ಇದ್ದಾರೆ, ಶಾಸಕರುಗಳು ಇದ್ದಾರೆ, ಎಲ್ಲರೂ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ಮಾತಾಡುವಂತ ಎಲ್ಲ ಪ್ರಯತ್ನವನ್ನು ಕೂಡ ನಾವೆಲ್ಲರೂ ಕೂಡ ಮಾಡ್ತಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ಸನ್ಮಾನಿತ ನಂದೀಶಣ್ಣ ಗೌಡರ್ ಅವರು ಕೂಡ ವೇದಿಕೆ ಮೇಲೆ ನಮ್ಮ ಯಜಮಾನರಿದ್ದಾರೆ. ಒಂದು ಧರ್ಮರಾಜನ ಒಂದು ಕಳೆ ಇದೆ ಅವರಿಗೆ. ಸಮಾಜದ ಅನೇಕ ವಿಚಾರಗಳು ಬಂದಾಗ ನಮ್ಮ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಅವಾಗ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ನಾನು ಸಂಗಮೇಶ್ ಹತ್ರ ಮಾತಾಡ್ತೀನಿ, ನಮ್ಮ ಶಿವಮೊಗ್ಗದ ಚನ್ನಬಸಪ್ಪನ ಹತ್ರ ಕೂಡ ಮಾತಾಡ್ತೀನಿ. ಶಿವಮೊಗ್ಗ ಟೌನ್ ಪ್ಲಾನಿಂಗ್, ಶಿವಮೊಗ್ಗ ಭದ್ರಾವತಿ ಎರಡೂ ಸೇರಿ ಟೌನ್ ಪ್ಲಾನಿಂಗ್ ಇದೆ. ಯಾರ್ಯಾರೋ ಪ್ರೈವೇಟ್ ಅವರು ಲೇಔಟ್ ಮಾಡ್ತಾರೆ, ಜಾಗಗಳನ್ನ CA ಸೈಟ್ ಅಂತ ಬಿಟ್ಟಿರ್ತಾರೆ. ಅದರಲ್ಲಿ ದೊಡ್ಡ ಸೈಟ್ 2 ಎಕರೆ ಅಷ್ಟು ದೊಡ್ಡ ಸೈಟ್ ಏನೋ ಜಾಗ ಸಿಕ್ಕರೆ ಇವೆರಡೂ ನಮ್ಮ ಭದ್ರಾವತಿ ಶಿವಮೊಗ್ಗ ಮಧ್ಯದಲ್ಲಿ ಅದನ್ನ ನಮ್ಮ ವನ್ನಿಯರ್ ಗೌಂಡರು ಸಮಾಜಕ್ಕೆ ಅದನ್ನ ಕೊಡುವಂತ ಪ್ರಯತ್ನ, ಅಥವಾ ನಮ್ಮ ಸನ್ಮಾನಿತ ಮೋಹನಣ್ಣ ಹೇಳ್ತಾ ಇದ್ದಾರೆ, ನಮ್ಮ ನೀರಾವರಿ ನಿಗಮದ ಜಾಗ ಇದೆ ಇಲ್ಲೇ,
ಅದನ್ನು ಕೂಡ ಕೊಡುವಂತ ಪ್ರಯತ್ನವನ್ನು ಮಾಡಬಹುದು. ಆ ದಿಕ್ಕಲ್ಲೂ ಕೂಡ ಪ್ರಯತ್ನ ಮಾಡ್ತಿದ್ದೀನಿ ಅಂತೇಳಿ ಹೇಳಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಜಾಗ ಬೇಗ ರಿಜಿಸ್ಟ್ರೇಷನ್ ಆದರೆ ಮುಂದಿನ ಒಂದು ಅಭಿವೃದ್ಧಿ ಕಾರ್ಯ, ನಿಮ್ಮ ಮಕ್ಳು ಬೇಕಂತ ವಿದ್ಯಾಭ್ಯಾಸಕ್ಕೆ ಬೇಕಂತ ಶಿಕ್ಷಣ ಕೇಂದ್ರ ತಂತಾನಾಗೆ ದೇವರು ಅದನ್ನ ಮೇಲ್ಗಡೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನಗಳು ಆಗುತ್ತೆ. ತುಂಬಾ ದಿನದ ನಿಮ್ಮ ಶ್ರಮ ಇದೆ, ಕಾರ್ಯರೂಪಕ್ಕೆ ತರುವಂತ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನಿಸಿದ ಅಣ್ಣಾಮಲೈ ಸಾಹೇಬರು ಈಗನೇ ಮಾತಾಡಿದ್ದಾರೆ. ನಮಗೊಂದು ಶಕ್ತಿ ಕೇಂದ್ರದಲ್ಲಿ ಅವ್ರನ್ನು ಕೂಡ ಉಪಯೋಗಿಸ್ಕೊಂಡು ನಮ್ಮ ಸಮಾಜದ ಏಳಿಗೆಗೋಸ್ಕರ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಆ ದಿಕ್ಕಲ್ಲಿ ಗಮನವನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ, ಇವತ್ತೇನಾದ್ರು ನಿಮ್ಮ ರಾಗಣ್ಣ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮ ವನ್ನಿಗೌಂಡ್ರು, ನಮ್ಮ ತಮಿಳ್ ಸಮಾಜದ ಬಂಧುಗಳ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಿಮ್ಮ ರಾಗಣ್ಣ ಇವತ್ತು ಸಂಸತ್ ಸದಸ್ಯನಾಗಿ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಸಂಕೋಚ ಇಲ್ಲ. ಯಾವತ್ತೂ ಕೂಡ ನಮ್ಮ ತಾಯಿಯಂದಿರ ಪ್ರೀತಿಯನ್ನು ನೀವೆಲ್ಲರೂ ಕೂಡ ಕೊಟ್ಟು, ನೀವೆಲ್ಲರೂ ಕೂಡ ಅಣ್ಣ ತಮ್ಮದಿರು ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ, ಊಟಕ್ಕೆ ಕರಿತೀರಿ. ಆದರೆ ಕೋಳಿ ಕುರಿ ಮಾಡಿದಾಗ ಊಟಕ್ಕೆ ಕರಿಯಲ್ಲ ಬುದ್ಧವಂತರು ನೀವು. ಹಬ್ಬ ಹರಿದಿನದಲ್ಲಿ ಗೊತ್ತು ನೀವು ತಿನ್ನಲ್ಲ ಅಂತ ಹೇಳಿ ಹೇಳ್ತೀರಿ ಗಣೇಶಣ್ಣ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಮೊನ್ನೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಕೂಡ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ವಿಶೇಷವಾಗಿ ಇಷ್ಟು ಮಾತ್ರ ಹೇಳ್ತೀನಿ, ಅಧಿಕಾರ ಶಾಶ್ವತ ಅಲ್ಲ. ಆದರೆ ನಿಮ್ಮ ಆಶೀರ್ವಾದದಿಂದ ಪೂಜ್ಯ ತಂದೆಯವ್ರನ್ನ ಮುಖ್ಯಮಂತ್ರಿಗಳನ್ನು ತಾವು ಮಾಡಿದ್ರಿ. ತುಂಬಾ ವರ್ಷಗಳ ಸಮಸ್ಯೆ ಇತ್ತಾಗಿ ನಾವು ಗುಡ್ಡೇಕಲ್ ಜಾತ್ರೆಗೆ ಬಾಲಸುಬ್ರಹ್ಮಣ್ಯನ ಆ ಒಂದು ಸನ್ನಿಧಾನದಲ್ಲಿ ಸೇರುವಂತ ಪ್ರಯತ್ನ, ಆದರೆ ಅದು ನಮ್ಮ ತಮಿಳು ಸಮಾಜಕ್ಕೆ ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ. ಆ ಗುಡ್ಡೇಕಲ್ಲು ಆ ಜಾತ್ರೆಗೋಸ್ಕರ 4 ಎಕರೆ ಜಾಗವನ್ನ ತಮಿಳು ಸಮಾಜಕ್ಕೆ ಖಾತೆ ಏರಿಸಿಕೊಟ್ಟಂತ ಧೀಮಂತ ನಾಯಕರು ಯಾರು ಅಂದ್ರೆ ಅದು ನಿಮ್ಮ ಪ್ರೀತಿಯ ಯಡಿಯೂರಪ್ಪನವರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಆ ಗುಡ್ಡೇಕಲ್ಲಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ. ಅಲ್ಲಿ ನಮ್ಮ ತಮಿಳು ಸಮಾಜದ ಬಂಧುಗಳು ತಾವೆಲ್ಲರೂ ಕೂಡ ಕೇಳಿದ್ರಿ, ಬಾಲಸುಬ್ರಹ್ಮಣ್ಯನ ಮೂರ್ತಿ ಆಗ್ಬೇಕು ಅಂತ ಹೇಳಿ 100 ಅಡಿ ಮೂರ್ತಿ ಆಗಕ್ಕೆ ಈಗಾಗಲೇ ಏರ್ಪೋರ್ಟ್ ಅಥಾರಿಟಿಯಿಂದ ಪರ್ಮಿಷನ್ ಕೂಡ ಕೊಟ್ಟಾಗಿದೆ. ಕೇಂದ್ರದಿಂದ 6 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಪ್ರಪೋಸಲ್ ನ ಈಗಾಗಲೇ ನಮ್ಮ ತಮಿಳು ಸಮಾಜದ ಬಂಧುಗಳಿಗೆ ಈಗಾಗಲೇ ಟೂರಿಸಂ ಡಿಪಾರ್ಟ್ಮೆಂಟ್ ನಿಂದ ಪತ್ರನೂ ಕೂಡ ಬಂದಿದೆ, ಪ್ರಪೋಸಲ್ ಕಳ್ಸಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿ ಅದು ಆಯ್ತು ಅಂದ್ರೆ ನಮ್ಮ ಅಂತ ಒಂದು ಇತಿಹಾಸಗಾರರ ದೇವರ ಒಂದು ಸನ್ನಿಧಾನ ಯಾವ ರೀತಿ ಸಿಂಗ್ಪುರ್ ಮಲೇಷ್ಯಾದಲ್ಲಿ ಬಾಲಸುಬ್ರಹ್ಮಣ್ಯ ಮೂರ್ತಿಯನ್ನು ನಾವು 100 ಅಡಿ ಎತ್ತರ ನೋಡ್ತೀವಿ, ಅದರಿಗಿಂತ ಎತ್ತರದ ಒಂದು ಮೂರ್ತಿಯನ್ನು ನಾವು ಕಟ್ಟಲಿಕ್ಕೆ ಅವಕಾಶ ಇದೆ. ಅದಕ್ಕಲ್ಲೂ ಕೂಡ ಗಮನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮೊನ್ನೆ ನಮ್ಮ ಎಲ್ ಮುರುಗನ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್, ಕೇಂದ್ರದ ಮಂತ್ರಿ, ನಮ್ಮ ಭದ್ರಾವತಿ ಆಕಾಶವಾಣಿ ಏನಿದೆ, ಇನ್ಮೇಲೆ ಭದ್ರಾವತಿ ಆಕಾಶವಾಣಿ ಇಡೀ ಕರ್ನಾಟಕ ಕೇಳಿಸ್ಬೇಕು ಅಂತ ಹೇಳಿ ಅಲ್ಲಿ ದೂರದರ್ಶನ್ ಟವರಿಗೆ ಟ್ರಾನ್ಸ್ಮಿಟರ್ ಅನ್ನ ಕೂರಿಸುವಂತ ಕೆಲಸ 10 ಕೋಟಿ ಖರ್ಚು ಮಾಡಿ ಈಗ ಅದರ ಉದ್ಘಾಟನೆಗೆ ಅಂತ ಅವತ್ತು ಬಂದಿದ್ರು. ಆ ಸಂದರ್ಭ ವಿನಂತಿ ಮಾಡ್ಕೊಂಡಿದ್ದೀನಿ, ಈಗಾಗಲೇ ನಿಮ್ ರಾಗಣ್ಣ ಶಿವಮೊಗ್ಗದಿಂದ ಚೆನ್ನೈಗೆ ಟ್ರೈನ್ ಅನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬರೋದಿಂದಲ್ಲಿ ನಮ್ಮ ಶಿವಮೊಗ್ಗದಿಂದ ತಿರುವಣ್ಣಮಲೈ ಅಲ್ಲಿ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಿಂದರಲ್ಲೂ ಹೋಗ್ತಾರೆ. ಅಲ್ಲಿಗೆ ನೇರ ಟ್ರೈನ್ ಹೋಗ್ಲಿಕ್ಕೆ ಮಾಡಿದ್ರೆ ನಮ್ಮ ತಾಯಿಂದಿರು ಹೋಗಿ ದೇವರಿಗೆ ಕೈ ಮುಗ್ದು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಈಗಾಗಲೇ ನಮ್ಮ ಸರ್ಕಾರ ಗಮನಕ್ಕೆ ತಂದು ಶಿವಮೊಗ್ಗದಿಂದ ಬಸ್ಗಳು ಓಡಾಡ್ತಿದೆ. ತಿರುವಣ್ಣಮಲೆಗೆ 3 ಬಸ್ ಇದೆ, ಟ್ರೈನೇ ಬಿಡ್ಲಿಕ್ಕೆ ಏನ್ ಬೇಕು ಪ್ರಯತ್ನ ಮಾಡ್ತಾ ಇದೆ. ಯಾರಾದ್ರೂ ದುಡ್ಡು ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ ಅಂದ್ರೆ, ಯಾರ ಇನ್ನು ನಿಮ್ ತಂದೆ ತಾಯಿಯಂದಿರಂತ ಚೆನ್ನೈಲೇನ ಇಟ್ಟಿದ್ರೆ ಬೇಗ ಹೋಗಿ ದುಡ್ಡು ತಗೊಂಡ್ಬರ್ಲಿಕ್ಕೆ ಶಿವಮೊಗ್ಗದಿಂದ ಚೆನ್ನೈಗೆ ವಿಮಾನನೂ ಕೂಡ ಈಗಾಗಲೇ ಬಿಡ್ಸಾಗಿದೆ ಅಲ್ವಾ. ದಿನಕ್ಕೆ ಹೈದರಾಬಾದಿಗೆ 2, ಚೆನ್ನೈಗೆ ಒಂದಲ್ಲ ಒಂದು ಫ್ಲೈಟ್ ನಮ್ಮ ಗಣೇಶಣ್ಣ ಅಂತವರಿಗೆ ಈ ರೀತಿ ಅದರ ಒಂದು ಫ್ಲೈಟ್ ಅನ್ನು ಕೂಡ ಬಿಡುವಂತ ಕೆಲಸ ಆಗಿದೆ. ಈಗಾಗಲೇ ನಮ್ಮ ಭದ್ರಾವತಿಯಲ್ಲಿ ತಮಿಳು ಸಮಾಜದ ಬಂಧುಗಳ ಒಂದು ಕೇಂದ್ರದ ಸಹಕಾರ ಇರ್ಬೋದು, ನಮ್ಮ ಶಿವಮೊಗ್ಗದಲ್ಲಿ ತಮಿಳು ಸಮಾಜದ ಬಂಧುಗಳು ಇರ್ಬೋದು. ವಿಶೇಷವಾಗಿ ವೆನ್ನಕುಲಂ ಸಮಾಜಕ್ಕೆ ಸಮುದಾಯ ಭವನಕ್ಕೆ 40 ಲಕ್ಷ ರೂಪಾಯಿಯನ್ನ ಕೊಡುವಂತ ಕೆಲಸ ಹಿಂದಿದ್ದೆಲ್ಲ ಆಗಿದೆ. ನಮ್ಮ ಶಿಕಾರಿಪುರದಲ್ಲೂ ಕೂಡ ನಮ್ಮ ತಮಿಳು ಸಮಾಜ ಬಂಧುಗಳು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಸಮುದಾಯ ಭವನಗಳು ಕೊಡುವಂತ ಕೆಲಸಗಳು ಆಗಿದೆ. ಬರೋದ್ರಲ್ಲಿ ನಾವೆಲ್ಲರೂ ಕೂಡ ಸೇರಿ ವಿಶೇಷವಾಗಿ ನಿಮ್ಮ ಕೂಗೇನಿದೆ ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸವನ್ನು ಕೂಡ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ತಂದೆಯ ಹೆಸರಲ್ಲಿ ದೊಡ್ಡ ಒಂದು ಸಮುದಾಯ ಭವನ ಒಬ್ಬ ನಿಮ್ಮಂತ ಒಬ್ಬರು ಹಿತೈಷಿಗಳು ಕಟ್ಟಿ ತಂದೆ ತಾಯಿ ಹೆಸರಿಟ್ಟು ಲೋಕಾರ್ಪಣೆ ಮಾಡ್ತಾ ಇದ್ರೆ ಅಲ್ಲಿ ಹೋಗ್ಬೇಕಾಗಿತ್ತು. ಆದ್ರೆ ಅದರಿಗಿಂತ ಹೆಚ್ಚು ನಮ್ಮ ತಂದೆ ತಾಯಿ ಪ್ರೀತಿ ಕೊಟ್ಟಂತ ನಮ್ಮ ಸಮಾಜದ ಬಂಧುಗಳು, ತಮಿಳು ಸಮಾಜದ ಬಂಧುಗಳು ಅಂತ ಹೇಳಿ ಇವತ್ತು 1 ಇಯರ್ ಸಮಾವೇಶಕ್ಕೆ ಇಲ್ಲಿ ಬಂದಾಗ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸವನ್ನು ಕೊಟ್ಟು ನನಗೆ ಆಶೀರ್ವಾದನ ಮಾಡಿದಿರಿ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡಂತ ಕೆಲಸವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಈವರೆಗೂ ನಮ್ಮ ಸಮುದಾಯದ ಬಗ್ಗೆ ಅತ್ಯಂತ ಕಳಕಳಿಯ ಮಾತುಗಳನ್ನು ಇತರಗಳನ್ನು ಹೇಳಿದಂಥ ಮಾನ್ಯ
ಸಂಸದರಿಗೆ ಜೋರ್ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಈಗ